ಮತ್ತೊಮ್ಮೆ ಸುಹಾಸಿನಿಗೆ ಸ್ವಾಗತ. ಈಗ ರಾಯಬಾಗಿಂದ ಪ್ರೀತಿ ಕರೆ ಮಾಡಿದ್ದಾರೆ. ಪ್ರೀತಿ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ನನ್ನ ಹುಡುಗ 7 ವರ್ಷನೂ ಅದ. ಅಂತ ಡೇಟ್ ಆಫ್ ಬರ್ತ್ 14/7/2005. 14/7/2005. ಹೌದ್ರಿ. ಏನ್ ಹೆಸರಿಟ್ಟಿದ್ದೀರಿ? ಸುಮಿತ್. ಸುಮಿತ್ ಅಂತ. ಏನ್ ಪ್ರಶ್ನೆ ಏನ್ ಕೇಳಿ? ಅಂದ್ರ ಅವ ಈ ಸದ್ಯರೇ ಭಾಳ ಕಾಡ್ಸತಾರ್ರಿ. ಅಂದ್ರ ಅಭ್ಯಾಸ ಬಿ ನೆಟ್ ಮಾಡಂಗಿಲ್ಲ. ಅಂತ ಮನ್ಯಾಗ್ರೆ ಅಜ್ಜಿವತ್ ಅಂದ್ರ ಅಭ್ಯಾಸ ಮಾಡಂಗಿಲ್ಲ. ಇದ್ರ ಸಂಬಂಧ ಕೇಳೋದೈತಿ ಯಾಕೆ ಕಾಡ್ಸತಾರ್ರಿ? ಸರಿ ಸರಿ. ಸಮಯ ಎಷ್ಟೊತ್ತಿಗೆ ಹುಟ್ಟಿದ್ದಾನೆ? ಸಂಜಿಕೆ 6:30 ದರ್ಮ್ಯಾನ್ ಹಿಂದೆ ಹುಟ್ಟಿದಾರೆ. ಸರಿ ಸರಿ ಸರಿ. ಏನಂತೆ ಸಮಸ್ಯೆ ಏನಾಯ್ತು? ಏನು ತುಂಬಾ ಕಾಡ್ತಿರ್ತಾನಂತೆ ಮನೆಯಲ್ಲಿ, ಸ್ವಲ್ಪ ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲ. ನೋಡಿ, ಮಕ್ಕಳ ಬಗ್ಗೆ ಇರೋ 6 ವರ್ಷ ಆಗ್ಬಿಟ್ಟಿದೆ ಹುಡುಗನಿಗೆ. 6 ವರ್ಷ ಆಗಿದೆ. ಅವನು ಹುಟ್ಟಿದಂತದ್ದು ಗುರುವಾರ ದಿವಸ ಹುಟ್ಟಿದ್ದಾನೆ. ಆಮೇಲೆ ಅವನ ನಕ್ಷತ್ರ ಬಂದು ಚಿತ್ರಾ ನಕ್ಷತ್ರ, 2ನೇ ಚರಣ. ಹಾಗಾಗಿ ಪೇಪೋ ರಾರಿ ಚಿತ್ರೆ ರಾ ಅನ್ನೋ ಅಕ್ಷರದಲ್ಲಿ ಬರ್ತದೆ. ಪಕಾರ ಅಥವಾ ರಕಾರದಲ್ಲಿ ಏನು ಹೆಸರಿಟ್ಟಿದ್ದೀರಿ? ಸುಮಿತ್ ಅಂತ್ರಿ. ಸುಮಿತ್ ಅಂತ ಇಟ್ಟಿದ್ರಿ. ಬಿಡಿ, ಹೆಸರೇನು ತೊಂದರೆ ಇಲ್ಲ, ರಕಾರದಲ್ಲಿ ಬರ್ತದೆ. ಈಗ ನೀವು ನಕ್ಷತ್ರ ನಾಮ ಬೇರೆ, ವ್ಯಾವಹಾರಿಕ ನಾಮ ಬೇರೆ, ಅದನ್ನು ಹೆಸರದೇ ಇರಲಿ, ತೊಂದರೆ ಇಲ್ಲ. ಅವನ ಜಾತದ ಪ್ರಕಾರ ಅವನ ವಿದ್ಯಾಸ್ಥಾನದಲ್ಲಿ ಕುಜ ರಾಹು 2 ಜನ ಇದ್ದಾರೆ. ಅವರಿಬ್ಬರೂ ಸಹ ಸ್ವಲ್ಪ ಕ್ರೂರಿಗಳು. ಹಾಗಾಗಿ ಕುಜ ರಾಹು ಒಬ್ಬರೇ ಇದ್ದರೆ ಕೀಟಲೆ ಮಾಡ್ತಾರೆ, 2 ಜನ ಇದ್ದರೆ ಬೆಂಕಿ ಜೊತೆಗೆ ಗಾಳಿ ಕೂಡಿಸ್ರೆ ಅಂತ ಹೇಳ್ತಾರಲ್ಲ. ಗಾಳಿ ಬೆಂಕಿ ಒಟ್ಟಾದರೆ ಏನಾಗುತ್ತೆ? ಲಂಕಾಪಟ್ಟಣನೇ ಸುಟ್ಟು ಬಿಡುತ್ತೆ. ಹಾಗೆ ಈ ಥರ ಆಗಿದೆ ಅವರಿಬ್ಬರ ಜಾತದಲ್ಲಿ. ಕುಜ ಮತ್ತು ರಾಹು ಒಟ್ಟಾದ್ದರಿಂದ ಗಾಳಿ ಬೆಂಕಿ ಕುಡ್ದಂಗೆ ಆಗಿದೆ. ಅದಕ್ಕೆ ಸ್ವಲ್ಪ ನಿಮ್ಮ ಸಮೀಪದಲ್ಲಿರುವಂಥದ್ದು ಗಣಪತಿ, ಸುಬ್ರಹ್ಮಣ್ಯ 2 ದೇವಸ್ಥಾನ ಇದ್ದರೆ ಹೋಗಿ ಏನಾದರೂ ಪೂಜೆ ಮಾಡಿ. ಇಲ್ಲದೇ ಇದ್ದರೆ ಮನೆಯಲ್ಲೇ ಪ್ರತಿ ಸಲ ಒಂದು ಗಣಪತಿಗೆ 108 ಸಲ ಗಣಪತಿ ಸ್ಮರಣೆಯನ್ನು, ಗಣಪತಿಯೇ ನಮಃ, ಮಹಾಗಣಪತಿಯೇ ನಮಃ, ನಿಮಗೆ ಏನು ಹೇಳಲಿಕ್ಕೆ ಬರುತ್ತೋ ಗಣಪತಿಯ ಹೆಸರು ತೆಗೆದುಕೊಂಡು ಧ್ಯಾನ ಅಂತ ಹೇಳ್ತೇವೆ, ಧ್ಯಾನ ಸ್ತೋತ್ರ, ಅದನ್ನು ನಮಸ್ಕಾರ ಮಾಡಿದ್ರೆ ಗಣಪತಿಯೇ ವಿದ್ಯೆಯನ್ನು ಕೊಡುವನು. ನಿಮ್ಮ ಮಗನಿಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ವಿದ್ಯೆ ಕೊಡಲಿ, ಅದರ ಆರಾಧನೆ ಮಾಡಿ. ಇನ್ನು ಯಾರು ದೇವಸ್ಥಾನ ಪುರೋಹಿತರುಗಳು ಹತ್ತಿರ ಇದ್ದರೆ ಸ್ವಲ್ಪ ಮಟ್ಟಿಗೆ ಗಣಪತಿ ಸುಬ್ರಹ್ಮಣ್ಯರ ಜಪಗಳನ್ನು ಮಾಡಿಸಿ, ಓದಿಸಿ, ಒಳ್ಳೆಯದಾಗಲಿ. ಈಗ ಬೆಂಗಳೂರಿಂದ ಕಿರಣ್ ಕರೆ ಮಾಡಿದ್ದಾರೆ. ಕಿರಣ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನನ್ನ ಈಗ ಟೈಮ್ ಇದೆ ಅಂತ ಕೇಳಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ 10/10/79. ಹಾ, ಡೇಟ್ ಹೇಳಿ. 10/10/79. 10/10/79. ಬುಧವಾರ ಸಾಯಂಕಾಲ 7:15. ಸಾಯಂಕಾಲ 7:15. ಹೌದು. ನಿಮ್ ಪ್ರಶ್ನೆ ಏನಿದೆ ಕೇಳಿ. ಅಲ್ಲ, ಈಗ ಹೇಗಿದೆ, ನಾವ್ ಏನ್ ಮಾಡ್ಬೋದು ಅನ್ನೋದನ್ನ ಕೇಳಬೇಕು. ಸರಿ ಸರಿ. ಖಂಡಿತ. ನೋಡಿ, ಈಗಾಗಲೇ ನಿಮಗೆ 32 ವರ್ಷ ಆಯಿತು. 79ನೇ ಇಸ್ವಿ ಅಂದರೆ ಬುಧವಾರ ದಿವಸ ಹುಟ್ಟಿದ್ರಿ. ಮೃಗಶಿರ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ ವೃಷಭ ರಾಶಿ, 1ನೇ ಚರಣ ಮೃಗಶಿರ ನಕ್ಷತ್ರ. ಕರ್ಕಾಟಕ ನಿಮ್ಮದು ಲಗ್ನ ಬಂದು ಕರ್ಕಾಟಕ ಲಗ್ನ. ಏನು ಓದಿದ್ದೀರಿ? ಪಂಚಮದಲ್ಲಿ ಶುಕ್ರ ಇದ್ದರೆ ಕಲಾ, ಕೌಶಲ್ಯ, ಸಂಗೀತ ಇತ್ಯಾದೆಲ್ಲ ಓದಬೇಕು. ಏನಾದ್ರು ಹಾಡ್ಲಿಕ್ಕೆ ಬರ್ತದಾ? ಏನು ಓದಿಲ್ಲ. ಹಾಂ, ಸಂಗೀತ, ಕಲೆ, ಚಿತ್ರಕಲೆ, ಪೇಂಟಿಂಗು ಇದನ್ನೆಲ್ಲ ಮಾಡುವಂಥ ಉದ್ಯೋಗ ಇದೆ. ಆ ರೀತಿ ವಿದ್ಯೆ ಕಲಿತಿದ್ದರೆ ಅಥವಾ ನಿಮ್ಮ ಜಾತದಲ್ಲಿ ಉದ್ಯೋಗ ಸ್ಥಾನಾಧಿಪತಿ ಕುಜನಾದ್ರಿಂದ ಅಗ್ನಿಯಲ್ಲಿ, ಬೆಂಕಿಯಲ್ಲಿ ಮಾಡುವಂಥ ಕೆಲಸ, ವರ್ಕ್ಶಾಪು, ಗ್ಯಾರೇಜು, ಇಂಡಸ್ಟ್ರಿಯನ್ನು ಮಾಡುವಂಥದ್ದು. ಲಗ್ನದಲ್ಲಿ ಗುರು ಇದ್ದರೆ ಒಳ್ಳೆಯ ಆರೋಗ್ಯ ಇದೆ. ಮದುವೆ ಆಗಿದೆಯಾ? ಇಲ್ಲ, ಇನ್ನು ಮದುವೆ ಮಾಡ್ಕೊಳ್ಳಿ. ಮದುವೆ ಯಾಕಂದರೆ ಸಪ್ತಮಾಧಿಪತಿ ಶನಿ ಕುಟುಂಬ ಸ್ಥಾನದಲ್ಲಿದ್ದಾನೆ. ಮದುವೆ ಆದಮೇಲೆ ನಿಮಗೆ ಒಳ್ಳೆಯ ಯೋಗ ಇದೆ. ಪತ್ನಿ ಬಂದ ಮೇಲೆ ಕುಟುಂಬ ಯಾವಾಗಲೂ, ಮಡದಿ ಬಂದ ಮೇಲೆ ಮನೆ ಆಗುತ್ತೆ, ಮನೆ ಆದಮೇಲೆ ಮಕ್ಕಳು, ಹಾಗೆ ಎಲ್ಲ ಮಕಾರಗಳ ಸರಮಾಲೆಗಳಾಗುತ್ತೆ. ಮಡದಿ, ಮನೆ, ಮಕ್ಕಳು, ಮಾತು ಎಲ್ಲವೂ ಇದ್ದರೆ ಅದೊಂದು ಸಂಸಾರ. ಹಾಗಾಗಿ ಈಗಾಗಲೇ ನಿಮಗೆ ಅರ್ಜೆಂಟಾಗಿ ನೀವು ಒಳ್ಳೆಯ ಗುರುಬಲ ಇದೆ. ಈ ಸಲ ಒಂದು ಮದುವೆ ಮಾಡ್ಕೊಳ್ಳಿ. ಮದುವೆ ಆದ ನಂತರ ಇಬ್ಬರೂ ಸಹ ಸೇರಿ ಒಳ್ಳೆಯ ರೀತಿ ಉದ್ಯೋಗ ಮಾಡಿ. ನಿಮಗೆ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಇದೆ ಮತ್ತು ಗೋಚರದಲ್ಲಿ ಒಳ್ಳೆಯ ಟೈಮ್ ಇದೆ. ಅದರಿಂದ ಮೇ ತಿಂಗಳ ನಂತರ ಗುರುಬಲ ಇರುವುದಿಲ್ಲ. ಮದುವೆ ಆಗಲಿಕ್ಕೆ ಮೇ ತಿಂಗಳ ನಂತರ ಗುರು ಪ್ರತಿಕೂಲ. ಅಷ್ಟರೊಳಗೆ ಏನಾದರೂ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಈಗ ಗದಗ್ನಿಂದ ಶ್ರೀನಿವಾಸ್ ಕರೆ ಮಾಡಿದ್ದಾರೆ. ಶ್ರೀನಿವಾಸ್, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಶ್ರೀನಿವಾಸ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಮೇಡಮ್, ನಾನು ಶ್ರೀನಿವಾಸ್ ಅಂತ ಹೇಳಿ. ನನಗೆ ಗಂಡ್ಮಗು ಜನನಾಗಿದೆ. 16/8/2011 ಮಂಗಳವಾರ. 16/8/2011 ಮಂಗಳವಾರ. ಸಮಯ 12:29. 12:29. ಮಧ್ಯಾಹ್ನನಾ ಮಧ್ಯರಾತ್ರಿನಾ? ಮಧ್ಯಾಹ್ನ ಮೇಡಮ್. ಮಧ್ಯಾಹ್ನ. ಹೆಸರು ಇಟ್ಟಿದ್ದೀರಾ? ಹೆಸರು ಇಟ್ಟಿದ್ದೀವಿ ಮೇಡಮ್, ಸಂಕೇತ್ ಅಂತ. ಸಂಕೇತ್ ಅಂತ. ಸರಿ, ಹೆಸರು ಸರಿಯಾಗಿದೆಯಾ ಇಲ್ವಾ ಅಂತ ಕೇಳ್ತಾ ಇದ್ರಿ. ಖಂಡಿತ. ನೋಡಿ, ಮಂಗಳವಾರ ದಿವಸ ಹುಟ್ಟಿದೆ ನಿಮ್ಮ ಮಗು. ಪೂರ್ವಭದ್ರಾ ನಕ್ಷತ್ರ ಅಂತ ಹೇಳ್ತೇವೆ. ಸೇಸೋದಾದಿ ಪೂರ್ವಭದ್ರ ಅಂತ. ಪೂರ್ವಭದ್ರ ನಕ್ಷತ್ರಕ್ಕೆ ಸಕಾರದಲ್ಲಿ ಇಡಬೇಕು. ಸೇಸೋದಾದಿ ಈ 4 ಹೆಸರಿನಲ್ಲಿ ಏನು ಹೆಸರಿಟ್ಟಿದ್ರಿ? ಸಂಕೇತ. ಏನು ಹೆಸರಿಟ್ಟಿದ್ರಿ? ಸಂಕೇತ್ ಅಂತ. ಸಂಕೇತ ಅಡ್ಡಿಲ್ಲ, ಸಕಾರದಲ್ಲಿ ಬರ್ತದೆ. ಸೇ ಅಂತೂ ಸಕಾರ. ಅದರಿಂದ ಇವತ್ತಿನ ಕಾಲದಲ್ಲಿ ಸೇ ಇರಲಿ, ಸಿ ಇರಲಿ, ಸೂ ಇರಲಿ, ಎಲ್ಲವೂ ಎಸ್ಸೇ ಬರುತ್ತೆ. ಇಂಗ್ಲೀಷ್ನಲ್ಲಿ ಕರೆಯೋದ್ರಿಂದ ಅದಕ್ಕೆ ಮೊದಲನೇ ಅಕ್ಷರ ಎಸ್ ಬರ್ತದೆ. ಅದು ನಕ್ಷತ್ರಕ್ಕೆ ಸರಿಯಾಗಿ ಹೊಂದಾಣಿಕೆ ಹೆಸರು. ಮತ್ತು ಅವನ ಲಗ್ನ ಬಂದು ತುಲಾ ಲಗ್ನ. ಜಾತಕ ಭವಿಷ್ಯ ಚೆನ್ನಾಗಿದೆ, ಆಯುಷ್ಯ ಆರೋಗ್ಯ ಚೆನ್ನಾಗಿದೆ. ಆಯುಷ್ಯ ಆರೋಗ್ಯ ಇದ್ದರೆ ಭವಿಷ್ಯ. ಮೊಟ್ಟ ಮೊದಲನೇದಾಗಿ ನಾವು ಒಂದು 10 ವರ್ಷ ಆಗುವ ತನಕ ಮಕ್ಕಳಿಗೆ ಆರೋಗ್ಯದ ಬಗ್ಗೆ, ಆಯುಷ್ಯ ಬಗ್ಗೆ ಗಮನ ಕೊಡಬೇಕು. ಆನಂತರ ಅವರ ಭವಿಷ್ಯದ ಬಗ್ಗೆ ವಿಂಚನೆ ಮಾಡಬೇಕು. ಆಯುರ ಆರೋಗ್ಯ ಚೆನ್ನಾಗಿದೆ, ಒಳ್ಳೆಯದಾಗಲಿ ನಿಮ್ಮ ಮಗುವಿಗೆ. ಹೆಸರು ಮಾತ್ರ ಚೇಂಜ್ ಮಾಡಬೇಡಿ, ಅದೇ ಹೆಸರು
ಹೆಸರು ಒಳ್ಳೆಯದು. ಪಂಡಿತ್ರೆ, ಹೆಸರಿನ ಮಹತ್ವವನ್ನು ತಿಳಿಸ್ಕೊಡೋದ್ರ ಜೊತೆಗೆ ಸಾಕಷ್ಟು ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ರಿ. ತಮಗೆ ಧನ್ಯವಾದ. ಖಂಡಿತ ಈ ಹೆಸರು ಅನ್ನುವಂಥದ್ದು ಅನೇಕ ಶಾಸ್ತ್ರೀಯವಾಗಿ ಹೇಳೋದು. ಈ ಹೆಸರಿನ ಬಗ್ಗೆ ನಾನು ಇವತ್ತು ಶಾಸ್ತ್ರದ ಒಂದು 18 ಆಧಾರ ತಗೊಂಡು ಬಂದಿದ್ದಕ್ಕೆ ಅವಕಾಶ ಸಿಗಲಿಲ್ಲ. ಮುಂದಿನ ದಿನ ತೋರಿಸೋಣ. ಈ ಹೆಸರನ್ನು ಬದಲಾವಣೆ ಮಾಡುವಂಥ ಕೆಲಸಕ್ಕೆ ಯಾವಾಗಲೂ ಹೋಗಬೇಡಿ. ನಾಮಕರಣದಲ್ಲಿ ಏನು ಹೆಸರು ಬರೆದಿತ್ತರೋ ಅದೇ ಅವರ ಭವಿಷ್ಯದ ಹೆಸರು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ನಾನು ಹೇಳ್ತೇನೆ. ನಮಸ್ಕಾರ. ಇದು ಇವತ್ತಿನ ಸುಹಾಸಿನಿ. ನಾಳಿನ ಸುಹಾಸಿನಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.